ಕತ್ತಲಲ್ಲಿ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಈ ವಾರ ಪೂರ್ತಿ ನಾವು ಕರ್ನಾಟಕ ಹೇಗೆ ಕತ್ತಲಲ್ಲಿದೆ, ಇಡೀ ರಾಜ್ಯಕ್ಕೆ ಹೇಗೆ ಕತ್ತಲು ಬಡ್ಕೊಂಡಿದೆ ಅದೆಲ್ಲದರ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿದ್ವಿ. ಸಂಬಂಧಪಟ್ಟಂಥ ತಜ್ಞರು ಬಂದು ಇಲ್ಲಿ ತನಕ ಸಾಕಷ್ಟು ಚರ್ಚೆ ಮಾಡಿದ್ದಾರೆ. ಜೊತೆಗೆ ಮಾಜಿ ಸಚಿವರುಗಳನ್ನು ಕೂಡಿಸಿ ನಾವು ಚರ್ಚೆ ಮಾಡಿದ್ವಿ. ರೇವಣ್ಣ ಅಷ್ಟೇ ಮೊನ್ನೆ ಸಾಕಷ್ಟು ಮಾತಾಡಿದ್ರು. ಅವರ ಸಂದರ್ಭದಲ್ಲಿ, ಅವರ ಆಳ್ವಿಕೆ ಸಂದರ್ಭದಲ್ಲಿ ಏನೇನು ಮಾಡಿದ್ರು ಕಾರ್ಯಗಳನ್ನು ಅದೆಲ್ಲದನ್ನು ಕೂಡ ಹೇಳಿದರು. ಇನ್ನೊಂದು ಕಡೆಗೆ ವಿದ್ಯುತ್ತನ್ನು ತರುವ ನಿಟ್ಟಿನಲ್ಲಿ ಶೋಭಾ ಕರಂದ್ಲಾಜೆಯವರ ಸಾಹಸ ಇನ್ನೂ ಕೂಡ ಮುಂದುವರೆದಿದೆ. ನಿನ್ನೆ ಮೊನ್ನೆಯ ಘಟನೆಗಳನ್ನು ಕೇಳಿರ್ತಿರ್ತಾವು. ದಿಲ್ಲಿಗೆ ಹೋಗಿದ್ದಾರೆ. ದಿಲ್ಲಿಯ ಕೇಂದ್ರದ ಸಚಿವರುಗಳ ಜೊತೆಗೆ ಸಾಕಷ್ಟು ಮಾತಾಡಿದ್ದಾರೆ. ಹೇಗಾದರೂ ಮಾಡಿ ಒಂದಷ್ಟು ಬೆಳಕು ತರುವಂಥ ನಿಟ್ಟಿನಲ್ಲಿ ಶೋಭಾ ಸಾಕಷ್ಟು ಹರಸಾಹಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಾವು ಎತ್ಕೊಂಡಿರುವಂಥ ವಿಚಾರ, ಹೇಗೆ ನಾವು ಆಲ್ಟರ್ನೇಟಿವ್ ಕರೆಂಟನ್ನು ಉತ್ಪಾದನೆ ಮಾಡ್ಬೋದು ಅಂತಂದರೆ, ಪವರ್ ನಾವೇನು ಒಂದೇ ರೀತಿಯ ಕ್ರಮಗಳನ್ನು ಅನುಸರಿಸೋದಕ್ಕಿಂತ ಬೇರೆ ಬೇರೆ ಕ್ರಮಗಳು ಕೂಡ ಇದೆ. ಅದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚೆಚ್ಚು ಜನಪ್ರಿಯತೆ ಗಳಿಸ್ಕೊಳ್ತಾ ಇವೆ. ಅದು ಸೋಲಾರ್ ಆಗಿರ್ಬೋದು, ಜೊತೆಗೆ ಬೇಡದ ಕಸವನ್ನೇ ಹಾಕಿ ಉತ್ಪಾದನೆ ಮಾಡುವಂಥದ್ದಾಗಿರ್ಬೋದು. ಇದೆಲ್ಲದರ ಬಗ್ಗೆಯೂ ಕೂಡ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಸಂಬಂಧಪಟ್ಟಂಥ ತಜ್ಞರು ಇವತ್ತು ನಮ್ಮ ಜೊತೆಗಿದ್ದಾರೆ. ದೇವರಾಜ್ ರೆಡ್ಡಿ ನಮ್ಮ ಜೊತೆಗಿದ್ದಾರೆ, ಅಂತರ್ಜಲ ಮತ್ತು ಮಳೆ ಕೊಯ್ಲು ತಜ್ಞರು. ಮತ್ತೊಬ್ಬರು ನಮ್ಮ ಜೊತೆಗಿರುವಂಥವ್ರು ಶ್ರೀಧರ್ ಪ್ರಭು ಒಂದು ಕಾರ್ಯಕ್ರಮದಲ್ಲಿ ಮಾತಾಡಿದ್ದಾರೆ. ನಮ್ಮ ಕಾರ್ಯಕ್ರಮದಲ್ಲಿ ಅವರು ವಕೀಲರು ಮತ್ತು ಇಂಧನ ತಜ್ಞರು. ಇವ್ರ ಜೊತೆ ಮಾತಾಡೋಣ. ಆದರೆ ಅದಕ್ಕಿಂತ ಮೊದಲು ಒಂದು ಗ್ರಾಮದ ಬಗ್ಗೆ ನಾವಿವತ್ತು ಮಾತಾಡಲೇಬೇಕು. ಆ ಗ್ರಾಮ ಸೌರ ಗ್ರಾಮ ಅಂತಲೇ ಖ್ಯಾತಿ ಪಡೆದಿರುವಂಥದ್ದು. ಅಂದರೆ ಇದು ಇರುವಂಥದ್ದು ಬಾಗಲಕೋಟೆ ಜಿಲ್ಲೆಯ ಸಸಾಲಟ್ಟಿ ಎನ್ನುವಂಥ ಗ್ರಾಮ. ಇಲ್ಲಿ ಎಲ್ಲರೂ ಕೂಡ ಸೌರ ವಿದ್ಯುತ್ತಿನ ಮೇಲೇ ಅವಲಂಬನೆ ಆಗಿದ್ದಾರೆ. ಬನ್ನಿ ಹಾಗಾದರೆ ಈ ಮಾದರಿ ಗ್ರಾಮ ಹೇಗಿದೆ ಒಂದ್ಸರಿ ನೋಡ್ಕೊಂಬರೋಣ. ವಿದ್ಯುತ್ ಕ್ಷಾಮದ ಈ ಕಾಲದಲ್ಲಿ ಸೋಲಾರ್ ವಿದ್ಯುತ್ ಎಲ್ಲರ ಬಾಳಿಗೆ ಬೆಳಕಾಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿಯ ಈ ಸಾಸಲಟ್ಟಿ ಗ್ರಾಮದ ಪ್ರತಿ ಮನೆಯಲ್ಲೂ ಸೋಲಾರ್ ವಿದ್ಯುತ್ ಉತ್ಪಾದನೆಯನ್ನ ಮಾಡಲಾಗ್ತಾ ಇದೆ. ಇರುವ 500 ಮನೆಗಳಲ್ಲಿ ಸೋಲಾರ್ ದೀಪವಿಲ್ಲದ ಮನೆಗಳಿಲ್ಲ. ಸುಮಾರು 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕ್ ವಿಕಾಸ್ ಕಿರಣ ಯೋಜನೆಯಡಿ ಸೋಲಾರ್ ಉತ್ಪಾದನೆಗೆ ನೆರವಾಗಿದೆ. ದಿವಸಕ್ಕೆ 8-10 ತಾಸು 12 ತಾಸು ಗಂಟೆ ಕರೆಂಟ್ ತೆಗಿತಾರೆ. ಅದರ ಸಲುವಾಗಿ ಈ ಸೋಲಾರ್ ಬಂದ ಅನುಕೂಲ ಭಾಳ ಆಗೈತ್ರಿ. ಅಡುಗೆ ಮಾಡೋ ಟೈಮ್ ಹಿಡ್ಕೊಂಡ್ರೆ ಊಟ ಮಾಡೋ ಟೈಮ್ ಮಟನೂ ಕರೆಂಟ್ ಇರಂಗಿಲ್ಲ ರೀ. ಇವು ಸೋಲಾರ್ ಬಂದಿಂದ ನಮಗೆ ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಂಡು ಮಲ್ಕೊಳ್ಳೋ ಮಟನೂ ಅಗದಿ ಅನುಕೂಲ ಆಗೈತ್ರಿ. ಸಾಸಲಟ್ಟಿಯ ಪ್ರತಿ ಮನೆ, ಹೋಟೆಲ್, ಎಸ್ಟಿಡಿ ಬೂತ್ಗಳಿಗೆಲ್ಲ ಈ ಸೌರ ವಿದ್ಯುತ್ತನ್ನೇ ಬಳಸಲಾಗ್ತಾ ಇದೆ. ಸಾಸಲಟ್ಟಿ ಜನರಿಂದ ಪ್ರೇರೇಪಿತವಾಗಿರುವ ಅಕ್ಕಪಕ್ಕದ ರಣಜಗಿ, ಉತ್ತೂರು, ಜಾಲಿಬೇರ ಗ್ರಾಮಗಳ ಜನತೆ ಕೂಡ ಸೋಲಾರ್ ಉತ್ಪಾದನೆಗೆ ಮುಂದಾಗಿದ್ದಾರೆ. ಸೌರಶಕ್ತಿಯನ್ನು ಕೂಡ ಕೃಷಿ ಸಾಲ ಅಂತ ಬಳಕೆ ಮಾಡಲಿಕ್ಕೆ ಸರ್ಕಾರ, ಇದು ನಮ್ಮ ಬ್ಯಾಂಕ್ಗಳು ಅವಕಾಶ ಮಾಡಿಕೊಟ್ರೆ, ಸರ್ಕಾರ ಅದಕ್ಕೆ ಬೇಕಾದ ಸಬ್ಸಿಡಿಯನ್ನು ಕೊಟ್ಟರೆ ದೊಡ್ಡ ಪ್ರಮಾಣದಲ್ಲಿ ವಿದ್ಯುತ್ತನ್ನು ಉಳಿಸ್ಬೋದು. ನಾನು ಮಾಡಿದ ಈ 2000 ಯೂನಿಟ್ಗಳ ಪೈಕಿ ವರ್ಷಕ್ಕೆ ಸುಮಾರು, ನನ್ನ ಅಂದಾಜು ಪ್ರಕಾರ ಸುಮಾರು 20-25 ಲಕ್ಷ ಯೂನಿಟ್ನಷ್ಟು ವಿದ್ಯುತ್ತಿನ ಉಳಿತಾಯ ಆಗ್ತಾ ಇದೆ. ಇನ್ನು ಚಿತ್ರದುರ್ಗದ ಮೇದೆಹಳ್ಳಿಯ ದೇವರಾಜ್ ರೆಡ್ಡಿ ಎಂಬುವವರು ಸೋಲಾರ್ ವಿದ್ಯುತ್ ಉತ್ಪಾದನೆಗೆ ಮುಂದಾಗಿದ್ದಾರೆ. ಕೇವಲ 37,000 ರೂಪಾಯಿ ಖರ್ಚು ಮಾಡಿ ತಮ್ಮ ಮನೆಗೆ ಬೇಕಾದ ವಿದ್ಯುತ್ತನ್ನ ತಾವೇ ಉತ್ಪಾದಿಸಿಕೊಳ್ತಿದ್ದಾರೆ. ಸೋಲಾರ್ ವಿದ್ಯುತ್ತಿಂದ ನಮ್ಮ ಇಡೀ ಮನೆಗೆ ಬೇಕಾದಷ್ಟು ನಾವು ವಿದ್ಯುತ್ತನ್ನು ಪಡಿಬೇಕನ್ನೋ ಒಂದು ಉದ್ದೇಶದಿಂದ ನಮ್ಮ ಟೆರೇಸ್ ಮೇಲೆ 80 ವ್ಯಾಟ್ಸ್ನ 2 ಸೋಲಾರ್ ಪ್ಯಾನೆಲ್ಸನ್ನು ಹಾಕೊಂಡಿದ್ದೇನೆ. ಅಲ್ಲಿಂದ ಬರ್ತಕ್ಕಂಥ ಒಂದು ಕರೆಂಟನ್ನು ಒಂದು 200 ವ್ಯಾಟ್ ಸಾಮರ್ಥ್ಯದ ಒಂದು ಬ್ಯಾಟ್ರಿಯಲ್ಲಿ ಸ್ಟೋರೇಜ್ ಮಾಡಿ ಅದರಿಂದ ಇನ್ವರ್ಟರ್ ಮುಖಾಂತರ ಇಡೀ ಮನೆಗೆ ನಮಗೆ ವಿದ್ಯುತ್ತಿನ ಅಭಾವ ಇಲ್ಲದಂಗೆ ಮಾಡ್ಕೊಂಡಿದ್ದೇನೆ. ಒಟ್ಟಿನಲ್ಲಿ ರಾಜ್ಯದೆಲ್ಲೆಡೆ ಇಂತಹ ಕ್ರಿಯಾಶೀಲ ಯೋಜನೆಯನ್ನ ಸರ್ಕಾರವು ಹಮ್ಮಿಕೊಂಡಲ್ಲಿ ಕರೆಂಟ್ ಇಲ್ಲದೆ ಪರದಾಡ್ತಾ ಇರುವ ಜನಕ್ಕೆ ಒಂದಿಷ್ಟು ಬೆಳಕಾದ್ರೂ ಸಿಗುತ್ತೆ. ಕುಮಾರಸ್ವಾಮಿ ಜೊತೆ ಮಲ್ಲಿಕಾರ್ಜುನ್ ಹೊಸ್ಮನಿ, ಸುವರ್ಣ ನ್ಯೂಸ್ 24/7, ಬಾಗಲಕೋಟೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಸಾಲಟ್ಟಿ ಗ್ರಾಮವನ್ನು ನೋಡಿದ್ರಿ. ಅಲ್ಲಿನ ಜನ ಹೇಗೆ ಈ ಸೌರ ವಿದ್ಯುತ್ತನ್ನೇ ಅದನ್ನೇ ಅಳವಡಿಸ್ಕೊಂಡು ಅವರು ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಲೆಕ್ಕದಲ್ಲಿ ಇದು ಕರ್ನಾಟಕಕ್ಕೆ ಮಾದರಿ ಗ್ರಾಮ. ಮತ್ತೊಂದು ವಿಚಾರವನ್ನು ಹೇಳಬೇಕು. ಚಿಕ್ಕಮಗಳೂರು ಜಿಲ್ಲೆ ವ್ಯಕ್ತಿಯೊಬ್ಬರು ಕಡಿಮೆ ಖರ್ಚಿನಲ್ಲಿ ಜಲವಿದ್ಯುತ್ತನ್ನು ಉತ್ಪಾದಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಬೇರೆ ಬೇರೆ ಹಳ್ಳಿಗಳಿಗೂ ಕೂಡ ಆ ವಿದ್ಯುತ್ತನ್ನು ಕೊಡ್ತಾ ಇದ್ದಾರೆ. ಈ ಮುಖಾಂತರ ರಾಷ್ಟ್ರ ಪ್ರಶಸ್ತಿಗೂ ಕೂಡ ಅವರು ಭಾಜನರಾಗಿದ್ದಾರೆ. ಬನ್ನಿ ಹಾಗಾದರೆ ಆ ವ್ಯಕ್ತಿಯ ಯಶೋಗಾಥೆ ಏನು ನೋಡೋಣ. ಕಾಡಂಚಿನಲ್ಲಿರೋ ಈ ಪುಟ್ಟ ಹೆಂಚಿನ ಮನೆಯನ್ನ ನೋಡಿ. ಇಲ್ಲಿ ಯಾವಾಗಲೂ ಟಿವಿ ಆನ್ ಆಗುತ್ತೆ, ಫ್ಯಾನ್, ಮಿಕ್ಸಿ ತಿರುಗುತ್ತೆ, ಕರೆಂಟ್ ಕೈ ಕೊಡೋದೇ ಇಲ್ಲ. ಈ ಚಮತ್ಕಾರ ಹೇಗಾಯ್ತು ಅಂತೀರಾ?
ಈ ಮನೆಯ ಹಿಂಭಾಗದಲ್ಲೊಂದು ಟರ್ಬೋ ಯಂತ್ರ ಅಳವಡಿಸಿ ಬೆಟ್ಟದಿಂದ ಜಾರಿ ಬರುವ ನೀರಿನಿಂದ ವಿದ್ಯುತ್ ಉತ್ಪಾದಿಸಲಾಗುತ್ತೆ. ಇಂಥದ್ದೊಂದು ಚಮತ್ಕಾರ ಮಾಡಿರೋದು ಕೊಪ್ಪ ತಾಲೂಕು ಜಯಪುರ ಗ್ರಾಮದ ರತ್ನಾಕರ್. ಅವರವರ ಮನೆಗೆ ಬೇಕಾಗುವಂಥ ವಿದ್ಯುತ್ ಶಕ್ತಿಯನ್ನು ಅಲ್ಲಲ್ಲಿಯೇ ಸ್ಥಳದಲ್ಲಿಯೇ ಉತ್ಪಾದಿಸಿ ಸುಮಾರು ಈಗ ಇದೇ ಯಡಗುಂದ ಗ್ರಾಮದಲ್ಲಿ 3 ಸಣ್ಣ ಮಟ್ಟದ ವಿದ್ಯುತ್ ಶಕ್ತಿಯ ಒಂದು 10 ಕಿಲೋವ್ಯಾಟ್, ಒಂದು 5 ಕಿಲೋವ್ಯಾಟ್, ಮತ್ತೊಂದು 5 ಕಿಲೋವ್ಯಾಟ್ 3 ಯಂತ್ರಗಳನ್ನು ಅಳವಡಿಸಿ ಇದರಿಂದ ಸುಮಾರು 40 ಮನೆಗಳಿಗೆ ನಿರಂತರವಾದ ವಿದ್ಯುತ್ ಶಕ್ತಿ ಸೌಲಭ್ಯ ದೊರೆಯುತ್ತದೆ. ಇದಕ್ಕೆ ಏನಪ್ಪ ಅಂತ ಹೇಳಿದರೆ ನಮ್ಮದೇ ಇವರು ಆಡುಭಾಷೆಯಲ್ಲಿ ಹೇಳುವಂಥ ನಾವಲ್ಲಿ ಹೇಳ್ತೀವಿ, ನಮ್ಮದೇ ನೀರು ನಮ್ಮದೇ ಕರೆಂಟು. ಮತ್ತಷ್ಟು ಅಚ್ಚರಿಯ ವಿಷಯ ಅಂದ್ರೆ ರತ್ನಾಕರ್ ಓದಿರೋದು ಕೇವಲ SSLC. ಅವರ ಸಾಧನೆಯ ಹಿಂದೆ ನೋವಿನ ಕಥೆ ಇದೆ. ರತ್ನಾಕರ್ 10ನೇ ಕ್ಲಾಸ್ ಓದುವಾಗ ಮನೆಯಲ್ಲಿ ಕರೆಂಟ್ ಇಲ್ಲದೆ ಪರದಾಡಿದ್ರು. ಬೇರೆ ಮನೆಗಳಲ್ಲಿ ವಿದ್ಯುತ್ ಇದ್ರೂ ಬಡತನದ ಬೇಗೆಯಲ್ಲಿದ್ದ ರತ್ನಾಕರ್ ಕುಟುಂಬಕ್ಕೆ ವಿದ್ಯುತ್ ಸಂಪರ್ಕ ಪಡೆಯಲು ಸಾಧ್ಯವಾಗಿರಲಿಲ್ಲ. ಇದನ್ನೇ ಸವಾಲಾಗಿ ಸ್ವೀಕರಿಸಿದ ರತ್ನಾಕರ್ 15 ವರ್ಷ ಶ್ರಮ ವಹಿಸಿ ವಿದ್ಯುತ್ ಉತ್ಪಾದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನೂ ಸುಮಾರಾಗಿ 100 ಹಳ್ಳಿಗೆ 100 ಮನೆಗಳಿಗೆ ವಿದ್ಯುತ್ ಶಕ್ತಿಯ ಸೌಲಭ್ಯ ಕೊಡುವಂಥ ಕಾಮಗಾರಿ ಕೂಡ ಈಗ ಸುಮಾರು ಮುಕ್ತಾಯ ಹಂತಕ್ಕೆ ಬಂದಿದೆ. ಇನ್ನೊಂದು 2 ತಿಂಗಳಿದೆ ಅವೆಲ್ಲ ಸಂಪೂರ್ಣ ಮುಗಿದು ಇದರಿಂದ ಸುಮಾರಾಗಿ ಇಡೀ ರಾಜ್ಯದಲ್ಲಿ ಇವತ್ತು ಏನು ಬೇಡಿಕೆ ಇದೆ ವಿದ್ಯುತ್ ಶಕ್ತಿ ಇದರ 40% ಈ ರೀತಿಯ ಸ್ವತಂತ್ರ ವಿದ್ಯುತ್ ಶಕ್ತಿ ಉತ್ಪಾದನೆಯಿಂದ ನಾವು ಪರಿಹಾರ ಕಂಡುಕೊಳ್ಬಹುದು ಅನ್ನುವಂಥ ಒಂದು ಭರವಸೆ ಖಂಡಿತ ನನಗಿದೆ. ಈಗ ದಿನದ 24 ಗಂಟೆಯೂ ಇಲ್ಲಿ ವಿದ್ಯುತ್ ಉತ್ಪಾದನೆಯಾಗುತ್ತೆ. ತಮ್ಮ ಆವಿಷ್ಕಾರವನ್ನ ಚಿಕ್ಕಮಗಳೂರು ಜಿಲ್ಲೆಯ ಹಲವಾರು ಪ್ರದೇಶಗಳಲ್ಲಿ ಯಶಸ್ವಿಯಾಗಿ ಜಾರಿಗೊಳಿಸಿದ್ದಾರೆ ರತ್ನಾಕರ್. ಆದೂರು ಕಿರಣ್, ಸುವರ್ಣ ನ್ಯೂಸ್ 24/7 ಚಿಕ್ಕಮಗಳೂರು. ಇನ್ನು ಕೋಲಾರದ ಕಥೆಯನ್ನು ನಾವು ನಿಮಗೆ ಹೇಳಲೇಬೇಕು. ಕೋಲಾರ ಅತ್ಯಂತ ಹಿಂದುಳಿದಿರುವಂಥ ಜಿಲ್ಲೆ. ಅಲ್ಲಿನ ನೀರಿನ ವಿಚಾರಕ್ಕಂತೂ ಮಾತಾಡೋದೇ ಬೇಡ. ಯಾಕಂದರೆ ಬೋರ್ವೆಲ್ಗಳು ಅನ್ನುವಂಥದ್ದು ಸಾವಿರಾರು ಅಡಿಗಳನ್ನು ದಾಟಿ ಒಳಗಡೆ ಹೋಗಿರುವಂಥದ್ದು. ಏನಾದರೂ ನೀರು ತೆಗೆದರೆ ಅದು ವಿಷಯುಕ್ತ ನೀರು ಮಾತ್ರ ಸಿಗಲಿಕ್ಕೆ ಸಾಧ್ಯ ಅಂತ ಸ್ಥಿತಿಯಲ್ಲಿದೆ ಕೋಲಾರ. ಕೋಲಾರದಲ್ಲಿ ಕೇವಲ ವಿದ್ಯುತ್ ಸಮಸ್ಯೆ ಕೇವಲ ನೀರಿನ ಸಮಸ್ಯೆ ಮಾತ್ರ ಇದೆ ಅಂತ ಅಂದ್ಕೋಬೇಡಿ, ವಿದ್ಯುತ್ ಸಮಸ್ಯೆ ಕೂಡ ಇದೆ. ಹೀಗಾಗಿ ಅಲ್ಲಿನ ಕೆಲ ಜನಗಳು ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಸೈಕಲ್ ತುಳಿಯೋದ್ರ ಮುಖಾಂತರ ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂಥದ್ದು. ಸೈಕಲ್ ತುಳಿಯೋದ್ರ ಮುಖಾಂತರ ವಿದ್ಯುತ್ತನ್ನು ಹೇಗೆ ಉತ್ಪಾದನೆ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಅತ್ಯಂತ ಸಹಜವಾಗಿ ನಿಮಗೆ ಮೂಡಿರ್ಲಿಕ್ಕೆ ಸಾಧ್ಯ. ಬನ್ನಿ ಹಾಗಾದರೆ ಅದು ಹೇಗೆ ನೋಡೋಣ. ಈಗ ಮುಳಬಾಗಿಲಿನ ಊರಿಕುಂಟೆಮಿಟ್ಟೂರಿನ ಈ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ವರ್ಷವಿಡೀ ಲೋಡ್ ಶೆಡ್ಡಿಂಗ್ ಇದ್ರೂ ಓದೋಕೆ ತೊಂದರೆ ಇಲ್ಲ. ಯಾಕಂದ್ರೆ ಪ್ರತಿ ವಿದ್ಯಾರ್ಥಿ ಬಳಿಯೂ ಸೋಲಾರ್ ಲೈಟ್ ಇದೆ. ಶಾಲಾಡಳಿತ ಮಂಡಳಿ ಸೋಲಾರ್ ಲೈಟ್ ನೀಡಿ ವಿದ್ಯಾರ್ಥಿಗಳ ಓದಿಗೆ ನೆರವಾಗಿದೆ. ಬೆಂಗಳೂರಿನ ಯೂತ್ ಫಾರ್ ಸೇವಾ ಸಂಸ್ಥೆ ನೆರವಿನಿಂದ ಶಾಲೆ ಆವರಣದಲ್ಲಿ ಸೋಲಾರ್ ವಿದ್ಯುತ್ ಉತ್ಪಾದನೆ ಮಾಡಲಾಗ್ತಿದೆ. ಮೈದಾನದಲ್ಲಿ 2 ಸೈಕಲ್ಗಳನ್ನು ಅಳವಡಿಸಲಾಗಿದ್ದು, ಸೈಕಲ್ ತುಳಿದರೆ ಸಾಕು ವಿದ್ಯುತ್ ಬ್ಯಾಟರಿ ಚಾರ್ಜ್ ಆಗುತ್ತದೆ. ಶಾಲೆ ಆವರಣದಲ್ಲೇ ವಿದ್ಯಾರ್ಥಿಗಳು ಬ್ಯಾಟರಿ ಚಾರ್ಜ್ ಮಾಡಿಕೊಂಡು ಮನೆಗೆ ಹೋಗಿ ಓದ್ತಾರೆ. ಒಂದು ಸಲ ಬ್ಯಾಟರಿ ಚಾರ್ಜ್ ಮಾಡಿದ್ರೆ ಸಾಕು, 3 ರಾತ್ರಿ ಕರೆಂಟ್ ಕೈ ಕೊಟ್ಟರು ನೆಮ್ಮದಿಯಿಂದ ಓದಬಹುದು. ಈ ಸೋಲಾರ್ ಬ್ಯಾಟರಿ ಅಂಗವಿಕಲರಿಗೂ ನೆರವಾಗಿದೆ. ಸೈಕಲ್ ವೀಲ್ ತಿರುಗಿಸುವ ಮೂಲಕ ದೇಹಕ್ಕೆ ವ್ಯಾಯಾಮ, ಮನಸ್ಸಿಗೆ ಉಲ್ಲಾಸವಾಗುತ್ತೆ. ವೀಲಿಂಗ್ ಅಂತಂದರೆ ನಮಗೂ ಸ್ವಲ್ಪ ಫಿಸಿಯೋಥೆರಪಿ ಥರ ಒಂದು ಇದಾಗತ್ತೆ. ಮತ್ತು ನಾವು ಸ್ವಯಂ ಉದ್ಯೋಗ ಅಂದರೆ ಮನೇಲಿ ಕುಳಿತು ನಾವು ಮಾಡಬಹುದು. ಯಾಕೆಂದರೆ ಬೇರೆಯವ್ರಿಗೂ ಹೆಲ್ಪು ಆಗುತ್ತೆ ಮತ್ತು ನಮಗೂ ಹೆಲ್ಪ್ ಆಗುತ್ತೆ. ಬೇರೆಯವ್ರಿಗೂ ನಾವು ಬೆಳಕು ಕೊಡ್ದಂಗೆ ಆಗುತ್ತೆ. ಮತ್ತು ನಮಗೆ ಒಂದು 4 ಕಾಸು ಬರುತ್ತೆ. ನಮ್ಮ ಜೀವನ ಮಟ್ಟ ನಾವು ಸುಧಾರಿಸ್ಬೋದು, ವಿದ್ಯಾಭ್ಯಾಸಕ್ಕಾಗಲಿ ಮತ್ತು ಮನೆ ಖರ್ಚಿಗಾಗಲಿ. ರಾಜ್ಯದಲ್ಲಿನ ವಿದ್ಯುತ್ ಕ್ಷಾಮದ ಈ ಕಾಲದಲ್ಲಿ ಇಂಥ ಸೋಲಾರ್ ಲೈಟ್ ವಿದ್ಯಾರ್ಥಿಗಳ ಪಾಲಿಗೆ ವರದಾನವಾಗಿದೆ. ಎಲ್ಲಾ ಶಾಲೆಗಳು ಹೀಗೆ ಸೋಲಾರ್ ವಿದ್ಯುತ್ ಉತ್ಪಾದನೆಗೆ ಮುಂದಾದ್ರೆ ಕತ್ತಲೆ ಎಂಬ ಭೂತವನ್ನ ಓಡಿಸಬಹುದು. DN ಲಕ್ಷ್ಮೀಪತಿ, ಸುವರ್ಣ ನ್ಯೂಸ್ 24/7 ಕೋಲಾರ. ಚಿತ್ರದುರ್ಗ ಹೇಳಿ ಕೇಳಿ ನೀರು ತುಂಬ ಬರವನ್ನು ಎದುರಿಸ್ತಿರುವಂತಹ ಜಿಲ್ಲೆ. ಇಂಥ ಸಂದರ್ಭದಲ್ಲಿ ಸುಮಾರು 30,000 ಬೋರ್ವೆಲ್ಗಳಿಗೆ ಮರುಜನ್ಮವನ್ನು ಕೊಟ್ಟಿರುವಂಥವರು ದೇವರಾಜ ರೆಡ್ಡಿ. ಅಷ್ಟೇ ಅಲ್ಲ, ನೀವು ಅವ್ರ ಮನೆಗೆ ಹೋಗ್ಬಿಟ್ರೆ ಅವರು ಯಾವುದೇ ಕಾರಣಕ್ಕೂ ಬೆಸ್ಕಾಂ ಮೇಲೆ ಅವರು ಅವಲಂಬಿತರಾಗಿಲ್ಲ. ಯಾಕಂದರೆ ಅವರೆಲ್ಲರೂ ಕೂಡ ಸೋಲಾರನ್ನು ಅಳವಡಿಸ್ಕೊಂಡಿರುವಂಥದ್ದು. ಮನೆಗೆ ಎಷ್ಟು ಬೇಕು ವಿದ್ಯುತ್ತು ಅದೆಲ್ಲದೂ ಕೂಡ ಸೋಲಾರಲ್ಲಿ ಸಿಗುತ್ತೆ. ಈ ಮುಖಾಂತರ ಇಡೀ ಚಿತ್ರದುರ್ಗಕ್ಕೆ ಒಂದು ಮಾದರಿ ಮನೆ ದೇವರಾಜ ರೆಡ್ಡಿ ಅವರ ಮನೆ. ಆ ದೇವರಾಜ ರೆಡ್ಡಿ ಅವರ ಮನೆ ಹೇಗಿದೆ, ಅವರು ಯಾವ್ಯಾವ ಸಿಸ್ಟಮ್ನ ಅಳವಡಿಸ್ಕೊಂಡಿದ್ದಾರೆ ನೋಡಿ. ಈಗ ಬರದ ಜೊತೆ ಕಾಡುತ್ತಿರೋ ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಈಗ ರಾಜ್ಯದ ಜನರು ತತ್ತರಿಸಿದ್ದಾರೆ. ಕತ್ತಲೆಯಲ್ಲಿ ಕಾಲ ಕಳೆಯುತ್ತಿದ್ದಾರೆ. ಆದ್ರೆ ಚಿತ್ರದುರ್ಗದ NJ ದೇವರಾಜ ರೆಡ್ಡಿ ಮನೆಯಲ್ಲಿ ಮಾತ್ರ ರಾಜ್ಯವೆಲ್ಲ ಕತ್ತಲೆಯಲ್ಲಿ ಮುಳುಗಿದ್ರೂ ಬೆಳಕು ಚೆಲ್ಲಿರುತ್ತದೆ. ಇದಕ್ಕೆಲ್ಲ ಕಾರಣ ದೇವರಾಜ ರೆಡ್ಡಿ ಮಾಡಿರೋ ಸೋಲಾರ್ ಕ್ರಾಂತಿ. ಹೌದು, ತಮ್ಮ ಮನೆಯ ಮೇಲೆ ಸೋಲಾರ್ ಪ್ಯಾನೆಲ್ಗಳನ್ನ ಅಳವಡಿಸಿಕೊಂಡಿರೋ ದೇವರಾಜ್ ಇದರಿಂದ ಪ್ರತಿದಿನ ಸುಮಾರು 0.5 ಕಿಲೋವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುತ್ತಿದ್ದಾರೆ. ಇದರಿಂದ ಮನೆಯ ಸಂಪೂರ್ಣ ಲೈಟಿಂಗ್
ಕಂಪ್ಯೂಟರ್, ಫ್ಯಾನ್ ಸೇರಿದಂತೆ ಬಹುತೇಕ ದಿನಬಳಕೆ ಉಪಕರಣಗಳಿಗೆ ಬೇಕಾದ ವಿದ್ಯುತ್ತನ್ನು ತಾವೇ ತಯಾರಿಸುತ್ತಿದ್ದಾರೆ. ಇಷ್ಟೇ ಅಲ್ಲದೆ ಹೊರಗೆ ಹೋದಾಗ ಬಿಸಿಲಿಗೆ ಝಳ ಹಾಗೂ ಸೆಕೆಯಿಂದ ತಪ್ಪಿಸಿಕೊಳ್ಳಲು ಟೋಪಿಗೂ ಒಂದು ಸಣ್ಣ ಸೋಲಾರ್ ಫ್ಯಾನ್ ಅಳವಡಿಸಿ ಗಮನ ಸೆಳೆದಿದ್ದಾರೆ. ಇಡೀ ನಮ್ಮ ಟೆರೇಸಲ್ಲಿ ಬರ್ತಕ್ಕಂಥ ನೀರನ್ನು ನಮ್ಮ ಮನೆ ಒಳಭಾಗದಲ್ಲೇ 40,000 ಲೀಟರ್ ಸಾಮರ್ಥ್ಯದ ಒಂದು ದೊಡ್ಡ ತೊಟ್ಟಿಯನ್ನು ಕಟ್ಕೊಂಡಿದ್ದೇನೆ. ನಾವು ಕಳೆದ ವರ್ಷದಲ್ಲಿ ಬಿದ್ದಂಥ ಮಳೆಯಲ್ಲಿ ಸುಮಾರು 40,000 ಲೀಟರ್ ತುಂಬಿದೆ. ಅದರಲ್ಲಿ ಈ ಚಿತ್ರದುರ್ಗದಲ್ಲಿ ಇಲ್ಲಿವರೆಗೂ ಮಳೆ ಬಂದಿಲ್ಲ. 40,000 ಲೀಟರಲ್ಲಿ ಈಗ 20,000 ಲೀಟರ್ ಖರ್ಚಾಗಿದೆ. ಇನ್ನೂ 20,000 ಲೀಟರ್ ನೀರಿದೆ. ಸೋಲಾರ್ ಬಳಕೆಯಿಂದ ಪ್ರತಿ ತಿಂಗಳು ₹100 ವಿದ್ಯುತ್ ಬಿಲ್ ಉಳಿಸೋದಷ್ಟೇ ಅಲ್ಲದೆ ಮಳೆ ಕೊಯ್ಲು ಅಳವಡಿಸಿಕೊಳ್ಳುವ ಮೂಲಕ ಜಲ ಸಂರಕ್ಷಣೆ ಯತ್ನಕ್ಕೂ ದೇವರಾಜ್ ಕೈ ಜೋಡಿಸಿದ್ದಾರೆ. ದೇವರಾಜ್ ಅವರ ಈ ಪರಿಸರ ಸ್ನೇಹಿ ಲೈಫ್ ಸ್ಟೈಲ್ಗೆ ಮನೆ ಮಂದಿಯೂ ಖುಷಿಯಿಂದ ಕೈ ಜೋಡಿಸಿದ್ದಾರೆ. ಸೋಲಾರ್ ಸಿಸ್ಟಮ್ ಇದಕ್ಕೋಸ್ಕರವಾಗಿ ನಮಗೇನು ಭಯ ಇಲ್ಲ. ಯಾಕಂದ್ರೆ ಯಾವಾಗ ಕರೆಂಟ್ ಹೋಗುತ್ತೋ ಬರುತ್ತೋ ಒಂದು ಗೊತ್ತಾಗಲ್ಲ. ವಿಶೇಷ ಅಂದ್ರೆ ಇಷ್ಟಕ್ಕೆ ತೃಪ್ತರಾಗದ ದೇವರಾಜ್ ಮನೆಯ ಮೇಲೆ ವಿಂಡ್ ಫ್ಯಾನ್ ಅಳವಡಿಸುವ ಮೂಲಕ ಪವನ ಶಕ್ತಿಯ ಸದುಪಯೋಗಕ್ಕೂ ಯೋಜನೆ ಸಿದ್ಧಪಡಿಸಿಕೊಂಡಿದ್ದಾರೆ. ಒಟ್ಟಾರೆ ವಿದ್ಯುತ್ ಕ್ಷಾಮದಿಂದ ತತ್ತರಿಸುತ್ತಿರುವ ರಾಜ್ಯದ ಜನತೆ ಸರ್ಕಾರದತ್ತ ಬೊಟ್ಟು ಮಾಡುತ್ತಿದ್ದರೆ, ಇತ್ತ ದೇವರಾಜ್ ತಮ್ಮ ಮನೆಗೆ ಬೇಕಾದ ವಿದ್ಯುತ್ತನ್ನು ತಾವೇ ಉತ್ಪಾದಿಸಿಕೊಂಡು ಮಾದರಿ ಎನಿಸಿದ್ದಾರೆ. ಡಿ ಕುಮಾರಸ್ವಾಮಿ, ಸುವರ್ಣ ನ್ಯೂಸ್ 24/7, ಚಿತ್ರದುರ್ಗ. ಬದಲಿ ಇಂಧನ ವ್ಯವಸ್ಥೆಯನ್ನು ಅಳವಡಿಸಿಕೊಂಡು ಹೇಗಿರಬಹುದು ಅನ್ನಲಿಕ್ಕೆ ಇವಿಷ್ಟು ಕೆಲವೊಂದು ಉದಾಹರಣೆಗಳನ್ನ ನೀವು ನೋಡಿದ್ರಿ. ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ತಜ್ಞರಿದ್ದಾರೆ. ದೇವರಾಜ್ ರೆಡ್ಡಿ ಸ್ವತಃ ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ. ಅಂತರ್ಜಲ ಮತ್ತು ಮಳೆ ಕೊಯ್ಲು ತಜ್ಞರು. ಮತ್ತೊಬ್ಬರಿದ್ದಾರೆ ಶ್ರೀಧರ್ ಪ್ರಭು, ವಕೀಲರು ಮತ್ತು ಇಂಧನ ತಜ್ಞರು. ಇಬ್ಬರ ಜೊತೆ ಚರ್ಚೆ ಮಾಡೋಣ. ಆದರೆ ಅದಕ್ಕಿಂತ ಮೊದಲು ಪುಟ್ಟ ವಿರಾಮ.